ಯಾರೋ ಯಾರೋ ನೀನು? ದೇಶ ನನಗೇನು ಮಾಡಿದೆ ಅಂತ ಯೋಚಿಸದೆ ದೇಶಕ್ಕೆ ನಾನೇನು ಮಾಡಬೇಕು ಅಂತ ಪ್ರತಿ ಕ್ಷಣ ಯೋಚಿಸೋ ಒಬ್ಬ ಸಾಧಾರಣ ಭಾರತೀಯ ಕಣೋ ನಾನು. ನಾನೇನು ತಪ್ಪು ಮಾಡಿದ್ದೀನಿ? ನನ್ನ ಯಾಕಿಲ್ಲಿ ಕೂಡಾಕಿದೀಯಾ? ಪ್ರಜೆಗಳು ನಿನ್ನ ನಂಬಿಕೊಟ್ಟಿರುವ ಅಧಿಕಾರನ ನಿನ್ನ ಸ್ವಾರ್ಥಕ್ಕೆ ಬಳಸ್ಕೊಂಡು ಈಗ ನಾಚಿಕೆ ಇಲ್ಲದೆ ನಾನೇನು ತಪ್ಪು ಮಾಡಿದ್ದೀನಿ ಅಂತ ಕೇಳ್ತೀಯಲ್ಲೇ ಪೋಷಡಿಕೆ. ನಾನು ಮಾಡಿದ ತಪ್ಪೆ ಇಲ್ಲ ಅಂತಿಲ್ಲ. ಹೊಟ್ಟೆ ತುಂಬ ಇಷ್ಟ ಇದೆ. ತಿನ್ನೋಕೆ ಏನಾದ್ರೂ ಇದ್ರೆ ಕೊಡೋ ಪ್ಲೀಸ್. ನಿನ್ನ ಕಾಲು ಮುಗ್ದು ನೀನು ತಿನ್ನೋಕೆ ಏನಾದ್ರೂ ಇದ್ರೆ ಕೊಡೋ. ನೀನೊಬ್ಬ ಮಿನಿಸ್ಟರ್ ಆಗಿ ಈ ಸಿಟಿನ ಕ್ಲೀನ್ ಆಗಿಡೋದು ಬಿಟ್ಟು ನಿನ್ನ ಕಚ್ಚಡ ಬುದ್ಧಿಯಿಂದ ಈ ಸಿಟಿನ ಕಸದ ತೊಟ್ಟಿಯನ್ನಾಗಿ ಮಾಡಿಬಿಟ್ಟಿಯಲ್ಲೋ. ತಗೋ, ಇದೇ ಕಸಾನ ತಿನ್ಕೊಂಡು ನಿನ್ನ ಹೊಟ್ಟೆ ತುಂಬಿಸ್ಕೋ. ವಿಡಿಯೋ ಮಾತ್ರ ಸಖತ್ತಾಗಿ ಬಂದಿದೆ ಮಚ್ಚ. ಈ ವಿಡಿಯೋ ನೋಡಿದ ಮೇಲೆ ಆದರೂ ನಮ್ಮ ಪೊಲಿಟಿಷಿಯನ್ಸ್ ಚೇಂಜ್ ಆಗಬೇಕು. ಚೇಂಜ್ ಆಗಬೇಕಾಗಿರೋದು ಪೊಲಿಟಿಷಿಯನ್ಸ್ ಅಲ್ಲ, ಪ್ರಜೆಗಳು. ನೀವೇನ್ರಿ ನಾನು ಹೇಳಿದ್ದನ್ನು ಹಿಡ್ಕೊಂಡು ವಿಡಿಯೋನೇ ಮಾಡಿಬಿಟ್ಟಿದ್ದೀರಾ? ಏನ್ರಿ, ನಾನೇನಾದರೂ ಆ ವಿಡಿಯೋದಲ್ಲಿ ತಪ್ಪಾಗಿ ಮಾತಾಡ್ದಾ? ಅಯ್ಯೋ, ನಾನು ನೀವು ತಪ್ಪಾಗಿ ಮಾತಾಡಿದ್ದೀರಾ ಅಂತ ಹೇಳಿಲ್ಲ ರೀ ಅಪ್ಪ. ನಾನು ಹೇಳಿದ್ದನ್ನು ನೀವು ಅಷ್ಟು ಧೈರ್ಯದಿಂದ ಒಂದು ಮಿನಿಸ್ಟರ್ ಮೇಲೇ ವಿಡಿಯೋ ಮಾಡಿದ್ದೀರಲ್ಲ, ನಿಮಗೆ ಸ್ವಲ್ಪನೂ ಭಯ ಆಗಿಲ್ವಲ್ಲ ಅಂತ ಅದರ ಅರ್ಥ. ನಾವು ಅಲ್ಲಿ ಏನಾದರೂ ಸುಳ್ಳು ಹೇಳ್ತಿದ್ರೆ ಭಯ ಪಡಬೇಕು, ಇದ್ದಿದ್ದಂಗೆ ಹೇಳಕ್ಕೆ ಯಾಕ್ರಿ ಭಯ ಪಡಬೇಕು? ಏನೋ ರೀ, ನೀವು ಹಿಂಗೆ ಮಾತಾಡ್ತಾ ಇದ್ರೆ ನನಗೆ ಗೊತ್ತಿಲ್ಲದ ಇರೋ ಒಂದು ಎನರ್ಜಿ ಬರ್ತಾ ಇದೆ. ಬ್ರೋ, ನಾನು ನಿಮ್ಮ ಜೊತೆ ವಿಡಿಯೋಸಲ್ಲಿ ಆ್ಯಕ್ಟ್ ಮಾಡ್ಬೋದಾ? ಯು ಆಲ್ವೇಸ್ ವೆಲ್ಕಮ್ ಬ್ರದರ್. ಅವರ ಸಂಪತ್ತಿನ ಮೇಲೆ ಅನೇಕ ಅನುಮಾನವಿತ್ತು. ಹೀಗಾಗಿ ನಿನ್ನೆ ಎಸಿಬಿ ಅಧಿಕಾರಿಗಳು ಅವರ ಮನೆಗಳ ಮೇಲೆ ರೇಡ್ ಮಾಡಿದರು. ಅಲ್ಲಿದ್ದಂತಹ ಖಜಾನೆಯನ್ನ ಕಂಡು ಕಕ್ಕಾಬಿಕ್ಕಿಯಾದರು. ಹಲೋ ಹಲೋ ಮಚ್ಚ, ನ್ಯೂಸ್ ನೋಡ್ದ? ಏನು ಸಮಾಚಾರ? ಒಬ್ಬ ಸಾಧಾರಣ ಗೌರ್ಮೆಂಟ್ ಎಂಪ್ಲಾಯ್ ಮನೆಯಲ್ಲಿ ಕೆ ಜಿ ಬಂಗಾರ, ರಾಶಿ ದುಡ್ಡು ಸಿಕ್ಕಿದೆ ಅಂತೆ. ಒಬ್ಬ ಸಾಧಾರಣ ಗೌರ್ಮೆಂಟ್ ಎಂಪ್ಲಾಯ್ ಆದ ನೀನು ಇಷ್ಟು ದುಡ್ಡು ಬಂಗಾರ ಹೇಗೆ ಸಂಪಾದಿಸಿದೆ? ಅಯ್ಯೋ, ಅದು ಕೂಡ ಗೊತ್ತಿಲ್ಲೇನ್ರಿ ನಿಮಗೆ? ಅಂದು ಹೇಳಿ ತಿಂದಂಗೆ ನಾ ಲಂಚ ತಿಂತಿದ್ರೆ ಇಷ್ಟು ದುಡ್ಡು ಬಂಗಾರ ಸಂಪಾದಿಸಂಗೆ ಇರ್ತೀವಿ ನಾವು. ಥೂ, ಕಚ್ಚಡ ನನ್ನ ಮಕ್ಕಳ, ನಿಮ್ಮಂತವರಿಂದಾನೇ ಕಣೋ ನಿಯತ್ತಾಗಿ ಕೆಲಸ ಮಾಡೋರು ಕೂಡ ಕೆಟ್ಟ ಹೆಸರು. ಏನು ಬ್ರದರ್, ಅರ್ಜೆಂಟಾಗಿ ಮಾತಾಡ್ಬೇಕಂತ ಕರೆದ್ರಿ, ಏನು ವಿಷಯ? ಹಾಂ ಬ್ರೋ, ಒಂದು ನಿಮಿಷ ಹೇಳ್ತೀನಿ. ಊಟ ಮಾಡಿದ್ದೀರಾ ನೀವು? ಹಾಂ ಬ್ರದರ್, ಈಗಲೇ ಮಾಡ್ಕೊಂಬಂದೆ. ನೀವು ಊಟ ಮಾಡಿದ್ರಾ? ಈಗಲೇ ಮಾಡಿದೆ ಬ್ರೋ. ಬಾ ಬಾ ಬಾ, ಈ ವಿಡಿಯೋ ಕೂಡ ತುಂಬ ಚೆನ್ನಾಗಿ ಬಂದಿದ್ದಲ್ಲ ಬ್ರೋ. ಥ್ಯಾಂಕ್ ಯು ಬ್ರದರ್, ಬಟ್ ನೀವು ನನಗೆ ಕರೆದಿರೋ ವಿಷಯ ಇನ್ನೂ ಏನಂತ ಹೇಳಿಲ್ಲ. ಸಾರಿ ಬ್ರೋ, ಹೇಳ್ತೀನಿ. ಬ್ರೋ, ನಿಮ್ಗೊಂದು ಗೊತ್ತಾ, ಮಲ್ಲೇಶ್ ಅನ್ನೋ ಒಬ್ಬ ಹುಡುಗನಿಗೆ ಜಾಬ್ ಬಂದಿದ್ರೆ ಒಬ್ಬ ಅಧಿಕಾರಿ ನೀನು ನನಗೆ 5 ಲಕ್ಷ ಲಂಚ ಕೊಟ್ಟರೆ ಮಾತ್ರ ನಿನಗೆ ಈ ಜಾಬ್ ಬರುತ್ತೆ, ಇಲ್ಲಾಂದರೆ ನೀನು ನನಗೆ ಫೇಕ್ ಸರ್ಟಿಫಿಕೇಟ್ಗಳು ಕೊಟ್ಟಿದ್ದೀಯಾ ಅಂತ ನಿನ್ನ ಮೇಲೆ ಕೇಸ್ ಹಾಕಿ ನಿನ್ನ ಜೈಲಿಗೆ ಕಳಿಸ್ತೀನಿ ಅಂತ ಆ ಹುಡುಗನ ಎದುರಿಸಿ ಇವತ್ತು ಆ ಹುಡುಗ ಆತ್ಮಹತ್ಯೆ ಮಾಡ್ಕೊಳ್ಳೋ ಥರ ಮಾಡಿದ್ದಾನೆ ಆ ಆಫೀಸರ್. ನಾವಿನ್ನು ಎಷ್ಟೇ ವೀಡಿಯೋಸ್ ಮಾಡಿದ್ರು ಇಂಥ ಹಂದಿಗಳು ಏಲ್ ತಿನ್ನೋದನ್ನು ಮಾತ್ರ ಬಿಡೋದಿಲ್ಲ. ಬ್ರೋ, ನನಗೋಸ್ಕರ ಈ ನ್ಯೂಸ್ ಮೇಲೆ ಒಂದು ವಿಡಿಯೋ ಮಾಡೋಣವಾ ಪ್ಲೀಸ್? ಒಳ್ಳೆ ಜಾಬ್ ಸಿಗುತ್ತೆ ಅನ್ನೋದು ನಮ್ಮ ಭ್ರಮೆ. ಒಂದು ವೇಳೆ ಜಾಬ್ ಸಿಕ್ಕಿದ್ರೂ ಮಧ್ಯದಲ್ಲಿರೋ ಅಧಿಕಾರಿಗಳಿಗೆ ಲಂಚ ಕೊಡಲೇಬೇಕು. ಈ ನನ್ನ ಸಾವಿಗೆ ಕಾರಣ ಇಲ್ಲಿರೋ ಈ ಸಿಸ್ಟಮೇ. ನೋಡಯ್ಯ ಮಲ್ಲೇಶ್, ನಿನಗೆ ಈ ಜಾಬ್ ಬೇಕು ಅಂದರೆ ನನಗೆ ನೀನು 5 ಲಕ್ಷ ಲಂಚ ಕೊಡಲೇಬೇಕು. ಸರ್, ಇದು ನನಗೆ ಬಂದಿರೋ ಜಾಬ್ ತಾನೇ, ನಾನು ಯಾಕೆ ಸರ್ ನಿಮ್ಗೆ 5 ಲಕ್ಷ ಲಂಚ ಕೊಡಬೇಕು?
ನೋಡು ಮಲ್ಲೇಶ, ನಿನಗೆ ಈ ಜಾಬ್ ಬೇಕು ಅಂದರೆ ನನಗೆ ನೀನು ತಿಕ್ಕ ಮುಚ್ಕೊಂಡು 5 ಲಕ್ಷ ಲಂಚ ಕೊಡ್ಬೇಕು. ಇಲ್ಲ ಅಂದರೆ ನೀನು ನನಗೆ ಫೇಕ್ ಸರ್ಟಿಫಿಕೇಟ್ಗಳನ್ನು ಕೊಟ್ಟಿದ್ಯಾ ಅಂತ ಹೇಳಿ ನಿನ್ನ ಮೇಲೆ ಕೇಸ್ ಹಾಕಿ ನಿನ್ನ ಜೈಲಿಗೆ ಕಳಿಸ್ತೀನಿ. ಇಲ್ಲಿ ಚೆನ್ನಾಗಿ ಓದಿದ್ರೆ ಒಳ್ಳೆ ಜಾಬ್ ಸಿಗುತ್ತೆ ಅನ್ನೋದು ನಮ್ಮ ಭ್ರಮೆ. ಒಂದು ವೇಳೆ ಜಾಬ್ ಸಿಕ್ಕಿದ್ರೂ ಮಧ್ಯದಲ್ಲಿರೋ ಅಧಿಕಾರಿಗಳಿಗೆ ಲಂಚ ಕೊಡಲೇಬೇಕು. ಈ ನನ್ನ ಸಾವಿಗೆ ಕಾರಣ ಇಲ್ಲಿರೋ ಈ ಸಿಸ್ಟಮೇ. ಅಪ್ಪ ಅಮ್ಮ, ನನ್ನ ಕ್ಷಮಿಸಿ. ಅಪ್ಪ ಅಮ್ಮ, ನನ್ನ ಕ್ಷಮಿಸಿ.